ಅದು ಕೆಳಗಿದ್ದಂಥ ಗುಡ್ಡಗಳು ಅಥವಾ ಬೆಟ್ಟಗಳಿಗೆ ಅಲ್ಲಿ ನೀವು ಏನಪ್ಪ ಅಂತಂದ್ರೆ ಮೈನಿಂಗ್ ಖನಿಜಗಳನ್ನ ಮಾಡ್ಬೋದು ಅಥವಾ ಅದನ್ನು ಉಪಯೋಗ ಮಾಡ್ಕೊಳ್ಬೋದು ಡೆವಲಪ್ಮೆಂಟ್ ಸಲುವಾಗಿ ಅಂತೇಳಿ ಸ್ವತಃ ನ್ಯಾಯಾಂಗ ಆರ್ಡರ್ ಮಾಡಿದ್ದು ಇವತ್ತು ಪ್ರಶ್ನಾರ್ಹವಾಗಿಬಿಟ್ಟದು. ಉತ್ತರ ಭಾರತ ತುಂಬ ಎಲ್ಲ ಸಿಡಿದದ್ದು ನಿಂತುಬಿಟ್ಟಿದ್ದಾರೆ. ಯಾಕಂದ್ರೆ ರಾಜಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಹರಿಯಾಣ ಆಗಿರ್ಬೋದು, ಅದರ ಜೊತೆಗೆ ದೆಹಲಿ ಆಗಿರ್ಬೋದು, ಇವು 3-4 ರಾಜ್ಯಗಳಲ್ಲ, ಅದರಲ್ಲೂ 4 ರಾಜ್ಯಗಳಲ್ಲಿದು ಇವತ್ತು ಎಲ್ಲ ಅಲ್ಲಿಯ ಜನರಿಗೆ ತೊಂದರೆ ಕೊಡೋದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದ್ರೆ ಅರಾವಳಿ ಇಡೀ ಆ ಭಾಗದ ಜನರ ಉಸಿರಾಗಿದೆ. ಜೊತೆಗೆ ಅದು ಒಂದು ಏನಪ್ಪ ಅಂತಂದ್ರೆ ಅತ್ಯಂತ ಹಳೆಯ ಓಲ್ಡ್ ಗುಡ್ಡಾಗಿದೆ, ಬೆಟ್ಟಾಗಿದೆ. ಆ ಬೆಟ್ಟಗಳಿಂದಾಗಿ ಅಲ್ಲಿ ಆಕ್ಸಿಜನ್ ಉಳಿದ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಇಂಥ ಒಂದು ಜೀವ ಜೊತೆಗೆ ಹೊಂದಾಣಿಕೆ ಆದಂಥ ಆ ಅರಾವಳಿ ಬೆಟ್ಟಗಳಲ್ಲಿ ಮ್ಯಾಕ್ಸಿಮಮ್ ಒಂದು ವೇಳೆ ಇದು ನಮ್ಮ ಕೇಂದ್ರ ಸರ್ಕಾರ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಕೇಳಿದಂಗ ಅನುಕೂಲ ಮಾಡಿಕೊಟ್ರೆ ಮೈನಿಂಗ್ ಮತ್ತು ಇನ್ನುಳಿದ ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಪರ್ಪಸ್ ಅಂತೇಳಿ ನಿಶ್ಚಿತವಾಗಿಯೂ ಆ ಭಾಗದ ಅಸಮತೋಲನ ಆಗ್ತದೆ.